ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಶುಕ್ರವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಅಡುಗೆ ಶುರು ಮಾಡ್ಕೊಂಡಿದ್ದೀನಿ. ಅಡುಗೆ ಜೊತೆಗೆ ಇವತ್ತು ಸ್ವಲ್ಪ ಉಪ್ಪಿಟ್ಟು ಮಾಡಿಬಿಡೋಣ ಅಂತಂದ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಳ್ತೀನಿ. ತುಂಬ ಬೇಗ ಆಗುವಂಥದ್ದು. ಇನ್ನು ಶುಕ್ರವಾರ ಅಂತಂದರೆ ಗೌರ್ನಮೆಂಟ್ ರಜೆ ಇದೆ, ಬಟ್ ನಮಗೆ ರಜಾ ಇಲ್ಲ. ಪ್ರೈವೇಟ್ನವ್ರಿಗೆ ಯಾವುದೇ ಒಂದು ಗೌರ್ನಮೆಂಟ್ ರಜೆಗಳು ಸಹ ಕೊಡೋದಿಲ್ಲ. ಭಾನುವಾರ ಮಾತ್ರ ಒಂದು ದಿನ ರಜಾ ಕೊಡ್ತಾರೆ. ಎಕ್ಸ್ಟ್ರಾ ರಜೆಗಳು ತೊಗೋಬೇಕು ಅಂತಂದರೆ ನಮ್ಮ ಸ್ಯಾಲ್ರಿ ಕಟ್ ಆಗುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಹಾಗೆ ನಮ್ಮ ಹಾಲು ಕೊಡೋ ಅಕ್ಕ ಬಂದುಬಿಟ್ಟು ಇದು ಕೊಟ್ಟು ಕಳಿಸಿದ್ರು, ನುಗ್ಗೆ ಸೊಪ್ಪು. ಅದಕ್ಕೆ ಸ್ವಲ್ಪ ಹೆಸ್ರು ಕಾಳು ಮತ್ತು ತೊಗರಿಬೇಳೆ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತಂದ್ಬಿಟ್ಟು ಹೆಸ್ರು ಕಾಳನ್ನ ಹುರ್ಕೋತಾ ಇದ್ದೀನಿ. ಹೆಸ್ರು ಕಾಳನ್ನ ಹುರಿಬೇಕಾದ್ರೆ ಸ್ವಲ್ಪ ಕೈ ಸುಡಬೇಕು, ಅಷ್ಟು ಹುರ್ಕೊಂಡ್ರೆ ಸಾಕು. ತುಂಬ ಕೆಂಪಾಗಿ ಹುರ್ಕೋಬಾರ್ದು. ಹುರ್ಕೊಂಡಾಗಿದ್ಮೇಲೆ ಕೆಳಗಡೆ ಇಟ್ಕೊಂಡು ಬಾಣಲೆನ ಅದಕ್ಕೆ ತೊಗರಿಬೇಳೆನ ಹಾಕಿ ನೀಟಾಗಿ ತೊಳ್ಕೊಂಬಿಡ್ತೀನಿ. ಎಲ್ಲನೂ ಕ್ಲೀನಾಗಿ ಹೆಸ್ರು ಕಾಳು ಮತ್ತು ತೊಗರಿಬೇಳೆ ಎಲ್ಲ ಚೆನ್ನಾಗಿ ತೊಳ್ಕೊಳ್ತೀನಿ. ಇನ್ನು ನುಗ್ಗೆ ಸೊಪ್ಪನ್ನೆಲ್ಲ ಬಿಡಿಸಿ ಇಟ್ಕೊಂಡಿದೆ. ನುಗ್ಗೆ ಸೊಪ್ಪು ಬಿಡಿಸೋದು ಒಂದು ಕಲೆನೇ. ಕೆಲವ್ರಿಗಂತೂ ನುಗ್ಗೆ ಸೊಪ್ಪು ಬಿಡಿಸೋಕ್ಕೆ ಬರೋದಿಲ್ಲ. ರಂಬೆ ಒಳಗೆ ಮತ್ತೊಂದು ರಂಬೆ, ಅದರೊಳಗಡೆ ಇನ್ನೊಂದು ಮರಿ ರಂಬೆ, ಅದರೊಳಗೆ ಇನ್ನೊಂದು ರಂಬೆ ಇರುತ್ತೆ. ಆ ಒಂದು ಸಣ್ಣ ಸಣ್ಣ ಪುಟ್ಟ ರೆಕ್ಕೆಗಳನ್ನು ನೀಟಾಗಿ ಬಿಡಿಸ್ಬೇಕು. ಕೆಲವರು ಮನೆಗಳಲ್ಲಿ ಪಲ್ಯ ಮಾಡೋದನ್ನ ತಿಂದಿದ್ದೀನಿ. ಕಡ್ಡಿ ಹಾಗಾಗಿ ಇರುತ್ತೆ ನುಗ್ಗೆ ಸೊಪ್ಪಿನ ಕಡ್ಡಿ. ನೆಟ್ಟಿಗೆ ಹಂಗೆ ಸಾಂಬಾರಲ್ಲೇ ಕುದೀತಾ ಇದ್ರೂ ಮೇಲೆ ಹಂಗೆ ನೆಟ್ಟು ಮುಳ್ಳು ಥರ ನಿಂತಿರುತ್ತೆ. ನುಗ್ಗೆ ಸೊಪ್ಪು ಸಹ ಒಂದು ಬಿಡಿಸೋದು ಸಹ ಒಂದೊಂದು ಕಲೆ ಅಂತಲೇ ಹೇಳ್ಬೋದು. ತುಂಬ ಎಲ್ಲರಿಗೂ ಗೊತ್ತಿಲ್ಲ ನುಗ್ಗೆ ಸೊಪ್ಪು ಬಿಡಿಸೋದು. ಅಪರೂಪದಲ್ಲಿ ಅಪರೂಪ. ಬಿಡು ಸಣ್ಣ ಕಡ್ಡಿ ಅಲ್ವ, ಹಾಕ್ಬಿಡ್ಲಿ ಬೆಂದೋಗುತ್ತೆ ಅಂತ ಹೇಳ್ತೀವಿ. ಖಂಡಿತ ನುಗ್ಗೆ ಸೊಪ್ಪಿನ ಕಡ್ಡಿ ಬೇಯೋದಿಲ್ಲ. ಅದೆಷ್ಟೇ ಎಳೆದಾಗಿದ್ರೂ ಬೇಯೋದಿಲ್ಲ, ಹಂಗಂಗೆ ಇರುತ್ತೆ. ಈಗ ಕಾಳೆಲ್ಲ ನೀಟಾಗಿ ತೊಳ್ಕೊಂಬಿಟ್ಟು ಒಲೆ ಮೇಲೆ ನೀರು ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ಹಾಕೊಂಡ್ಬಿಡ್ತೀನಿ. ಕಾಳನ್ನಾದರೂ ಅಷ್ಟೇ ತುಂಬ ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು. ಕೆಲವು ಹೆಸ್ರು ಕಾಳುಗಳು ಕುಕ್ಕರ್ಗೆ ಹಾಕಿದ ತಕ್ಷಣವೇ ಒಳ್ಳೆ ಅಂಬ್ಲಿ ಥರ ಬೆಂದೋಗ್ಬಿಡುತ್ತೆ. ಬಟ್ ಆ ಥರ ಬೆಂದರೆ ಚೆನ್ನಾಗಿರೋದಿಲ್ಲ ಕಾಳು. ಅರ್ಧಂಬರ್ಧ ಬೆಂದಿರಬೇಕು. ಆವಾಗ ಸೊಪ್ಪು ತುಂಬಿದಾಗ ಮುಕ್ಕಾಲು ಭಾಗ ಕರೆಕ್ಟಾಗಿ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಸೋಸ್ಕೊಂಡು ಒಗ್ಗರಣೆ ಹಾಕ್ಕೋಬೋದು. ತುಂಬ ಅಂಬ್ಲಿ ಥರ ಆಗಿಬಿಟ್ರೆ ಪಲ್ಯನೂ ತಿನ್ನೋಕ್ಕಾಗೋದಿಲ್ಲ, ಇಲ್ಲ ಸಾಂಬಾರು ಮಾಡೋಕ್ಕಾಗೋದಿಲ್ಲ, ಮಸೊಪ್ಪು ಥರ ಆಗಿಬಿಡುತ್ತೆ. ಹೌದಲ್ವಾ? ಆ ಥರ ಆಗುತ್ತೆ. ಇವಾಗ ಸಾಂಬಾರಿಗೆ ಎಲ್ಲನೂ ಹದ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ರುಬ್ಕೋಬೇಕಲ್ವ, ಅದಕ್ಕೆ ನಾನು ಇದಕ್ಕೆ ಚಿಲ್ಲಿ ಪೌಡರ್ ಮತ್ತು ಬೇಳೆ ಸಾಂಬಾರು ಪುಡಿ ಏನೂ ಹಾಕೋದಿಲ್ಲ. ರುಬ್ಲಿಕ್ಕೆ ಮಾತ್ರ ಹಾಕೋದಿಲ್ಲ ನಾನು. ಕಟ್ಟೇನು ಬಸ್ಕೋತೀನಲ್ಲ, ಕಾಳು ಬಸ್ತಾದ್ಮೇಲೆ ಬೆಂದಾದ್ಮೇಲೆ ಬಸ್ಕೋತೀನಿ, ಆ ಕಟ್ಟಿಗೆ ಹಾಕೋದು. ಇವಾಗ ನಾನು ತೆಂಗಿನಕಾಯಿ ರುಬ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ, ಸ್ವಲ್ಪ ಜೀರಿಗೆ ಹಾಕೋತೀನಿ, ಕರಿಬೇವು ಸೊಪ್ಪು ಹಾಕ್ಕೊಳ್ತೀನಿ. ಹಾಗೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, ಹಾಗೆ ಟೊಮೊಟೊನ. ಇಲ್ಲಿ ನಾನು ಟೊಮೊಟೊನೂ ಹಾಕ್ತೀನಿ, ಬಸ್ಸಾರಿಗೆ ಹುಣಸೆ ಹಣ್ಣನ್ನು ಹಾಕ್ತೀನಿ. ಟೊಮೊಟೊನೂ ಸ್ಕಿಪ್ ಮಾಡಬೇಡಿ, ಹುಣಸೆ ಹಣ್ಣನ್ನು ಸ್ಕಿಪ್ ಮಾಡಬೇಡಿ. ಕೆಲವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದ್ರಿಂದ ಹುಣಸೆ ಹಣ್ಣನ್ನು ಸ್ವಲ್ಪ ಹಾಕಿ. ಏಕೆಂದರೆ ಈ ಸಾಂಬಾರಿಗೆ, ಮೀನು ಸಾಂಬಾರಿಗೆ, ಬೆಂಡೆಕಾಯಿ ಸಾಂಬಾರಿಗೆ ಒಂದು ಸ್ವಲ್ಪನಾದರೂ ಹುಣಸೆ ರಸ ಇದ್ರೇ ಅದು ರುಚಿ ಚೆನ್ನಾಗಿ ಕೊಡೋದು. ಆಯಿತಾ? ಇವಾಗ ಇದನ್ನೆಲ್ಲನೂ ನೈಸಾಗಿ ರುಬ್ಕೊಳ್ತೀನಿ. ತೆಂಗಿನಕಾಯಿನ ತುಂಬ ಜಾಸ್ತಿಯಾಗಿ ಹಾಕ್ಬಾರ್ದು. ಸಾಂಬಾರಿಗೆ ಕಡಿಮೆ ತೆಂಗಿನಕಾಯಿ ಹಾಕಿ ತೆಳುವೂ ಇರಬೇಕು ಸಾಂಬಾರು, ಹಂಗಿದ್ರೇ ರುಚಿ ಚೆನ್ನಾಗಿ ಬರೋದು. ಇದ್ರ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲನೂ ಸುಟ್ಟು ಕೆಂಡದಲ್ಲಿ ಹಾಕ್ಕೋಬೋದು. ಹಂಗಂದ್ಬಿಟ್ಟು ಗ್ಯಾಸ್ ಮೇಲೆ ಮಾತ್ರ ಯಾರೂ ಸುಡೋಕೆ ಹೋಗಬೇಡಿ. ನಾನು ಮೊನ್ನೆ ಹಪ್ಳ ಸುಟ್ಟಿದ್ದಕ್ಕೆ ನಮ್ಮ ಮನೆಯವ್ರು ಬೈದರು. ಏನಂತ ಗೊತ್ತಾ? ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಯಾವುದೇ ಒಂದು ತಿನ್ನೋ ಫುಡ್ಡನ್ನು ಬೇಯಿಸಿದ್ರೆ ಅದರಲ್ಲಿ ಏನೋ ಹೇಳಿದ್ರಪ್ಪ, ಏನೋ ಕೆಮಿಕಲ್ ರಿಲೀಸ್ ಆಗುತ್ತೆ, ಅದು ನಮ್ಮ ಹೆಲ್ತಿಗೆ ತುಂಬಾ ಕೆಟ್ಟದ್ದು. ದಯವಿಟ್ಟು ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಒಂದು ಬಾಣಲೆಗೋ ಯಾವುದಕ್ಕೂ ಹಾಕಿ ಚೆನ್ನಾಗಿ ಹುರ್ಕೊಂಡು ಮಾಡು. ಡೈರೆಕ್ಟಾಗಿ ಕೆಂಡದ ಮೇಲೆ ಇಡಬೇಡ. ವಾಸಿ ಆಗದೇ ಇರೋವಂಥ ಕಾಯಿಲೆಗಳು ಬಂದುಬಿಡತ್ತೆ ಅಂತಂದ್ರೆ ನನಗಂತೂ ತಲೆ ಕೆಟ್ಟೋಗ್ಬಿಡ್ತಪ್ಪ. ಆಯಿತು ಬಿಡ್ರಿ. ಬಟ್ ನೋಡಿದೆ, ನಾನು ಕೇಳಿದೆ, ಯಾವುದೋ ವೀಡಿಯೋನೂ ನೋಡಿದೆ, ಬಟ್ ಅದು ಮರೆತುಬಿಟ್ಟು ನಾನು ಅದನ್ನು ಆ ತಪ್ಪು ಕೆಲಸ ಮಾಡಿಬಿಟ್ಟೆ ಮೊನ್ನೆ ಹಪ್ಪಳ ಸುಟ್ಟಿದ್ನಲ್ವ ಆವಾಗ. ಸರಿ, ನೀವು ಯಾರು ಆ ಥರ ಗ್ಯಾಸ್ ಮೇಲೆ ಏನನ್ನೂ ಡೈರೆಕ್ಟಾಗಿ ಇಟ್ಟು ಬೇಯಿಸೋಕೆ ಹೋಗಬೇಡಿ. ಬಾಣಲೆಲಿ ಹಾಕ್ಕೊಂಡು ಹುರ್ಕೊಳ್ಳಿ, ಇಲ್ಲ ಕೆಂಡ ಹಾಕ್ಕೊಂಡು ಕೆಂಡ ಸುಟ್ಕೊಳ್ಳಿ. ಆಯಿತಾ? ಇವಾಗ ಜೀರಿಗೆ ಆಮೇಲೆ ಕರಿಬೇವು ಸೊಪ್ಪನ್ನ ಮಿಸ್ ಮಾಡಬೇಡಿ, ಹಾಕ್ಕೊಳ್ಳಿ. ಇವಾಗ ನಾನು ಎಲ್ಲನೂ ರುಬ್ಕೋತೀನಿ. ಮಿಕ್ಸಿ ಜಾರ್ ತುಂಬ್ಕೊಂತು. ಅದಕ್ಕೋಸ್ಕರ ಟೊಮೆಟೊ ಹಣ್ಣು ಸೈಡಲ್ಲಿ ಇಟ್ಟಿದ್ದೀನಿ. ಟೊಮೊಟೊನ ಲಾಸ್ಟಲ್ಲಿ ಅದನ್ನು ಹಾಕೋತೀನಿ. ಅದೇನು ಎತ್ತಿಡೋದಿಲ್ಲ. ಆಯಿತಾ? ಇವಾಗ ನೋಡ್ತಾ ಇದ್ದೀರಲ್ಲ, ಕಾಳು ಸಹ ಅರ್ಧಂಬರ್ಧ ಬೆಂದಿದೆ. ಈಗ ಇದಕ್ಕೆ ಕರೆಕ್ಟಾಗಿ ಹದವಾಗಿ ಬೆಂದಿದೆ, ಅರ್ಧ ಭಾಗ ಬೆಂದಿದೆ. ತೊಗರಿಬೇಳೆ ಆಗಿರ್ಬೋದು ಮತ್ತು
ಹೆಸ್ರು ಕಾಳು ಆಗಿರ್ಬೋದು ಅರ್ಧಂಬರ್ಧ ಬೆಂದಿದೆ. ಇವಾಗ ಸೊಪ್ಪು ಹಾಕ್ಕೊಂಬಿಡ್ತೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ. ಬೇಯಿಸ್ಕೊಂಡಾದಮೇಲೆ ಅದನ್ನು ಬಸಿಕೊಂಡು ಮಾಮೂಲಿಯಾಗಿ ಒಣಮೆಣಸಿನಕಾಯಿ, ಈರುಳ್ಳಿ ಎಲ್ಲನೂ ಹಾಕಿ ಒಗ್ಗರಣೆ ಕೊಟ್ಕೋತೀನಿ. ಇನ್ನು ಇದು ಬೆಂದಾದ್ಮೇಲೆ ಕಟ್ಟಿಗೆ ಏನೇನು ಮಾಡಬೇಕು ಅಂತ ಆಮೇಲೆ ಹೇಳ್ಕೊಳ್ತಾ ಹೋಗ್ತೀನಿ. ಬನ್ನಿ ಸ್ವಲ್ಪ ಹಾಗೆ ಮಾತಾಡೋಣ ಅಂತ. ಯಾರೆಲ್ಲ ಸ್ನೇಹಿತರೆ ಅಂತರಾತ್ಮಕ್ಕೆ ಮೋಸ ಮಾಡ್ಕೊಳ್ತೀರಾ? ಬೇರೆಯವ್ರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಯಾರೆಲ್ಲ ನಡೀತೀರಾ? ಖಂಡಿತ ಕಮೆಂಟ್ ಹಾಕಿ. ಯಾವತ್ತೂ ಅವ್ವ ಹೇಳೋದು ಯಾವತ್ತು, ನನ್ನ ಅಂತರಾತ್ಮಕ್ಕೆ ನಾನು ಯಾವತ್ತೂ ಮೋಸ ಮಾಡ್ಕೊಳ್ತೀನೋ, ಬೇರೆಯವ್ರ ಮಾತನ್ನ ನಾನು ಯಾವತ್ತೂ ಕೇಳ್ತೀನೋ, ನಾನು ಯಾವತ್ತೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಅವ್ರ ಮನೇನೂ ಸಹ ನೆಮ್ಮದಿಯಾಗಿ ಇಟ್ಕೊಳಕ್ಕಾಗೋದಿಲ್ಲ. ಗಂಡ ಕೇಳಿದ್ರೆ ಹೆಂಡ್ತಿ ಮಕ್ಕಳನ್ನ ನೆಮ್ಮದಿಯಾಗಿ ಇಟ್ಕೊಳಕ್ಕಾಗಲ್ಲ. ಹೆಂಡ್ತಿ ಅಂತರಾತ್ಮಕ್ಕೆ ಮೋಸ ಮಾಡಿ ಮನಸ್ಸಿನ ಮಾತು ಕೇಳದೇ ಇದ್ದರೆ, ಬೇರೆಯವ್ರ ಮಾತು ಕೇಳಿದ್ರೆ ಗಂಡ ಮಕ್ಕಳನ್ನ ನೆಮ್ಮದಿಯಾಗಿ ಇಟ್ಕೊಳಕ್ಕಾಗೋದಿಲ್ಲ. ತನ್ನನ್ನು ತಾನು ನೋಡ್ಕೊಳ್ದೇ ಇರೋರು ಬೇರೆಯವ್ರನ್ನ ಹೆಂಗೆ ನೋಡ್ಕೊಳಕ್ಕೆ ಸಾಧ್ಯ? ತನ್ನನ್ನು ತಾನು ಪ್ರೀತಿಸದೇ ಇರೋರು ಹೆಂಗೆ ಬೇರೆಯವ್ರನ್ನ ಪ್ರೀತಿಸೋಕ್ಕೆ ಸಾಧ್ಯ? ತನ್ನ ಕುಟುಂಬನ ಹೆಂಗೆ ಪ್ರೀತಿಸೋಕ್ಕೆ ಸಾಧ್ಯ? ಹೆಂಡ್ತಿ ಮಕ್ಕಳು ಗಂಡನ ಹೆಂಗೆ ಪ್ರೀತಿಸೋಕ್ಕೆ ಸಾಧ್ಯ ಅಂತ ಕೇಳೋರು. ಎಷ್ಟೋ ಜನ ಬೇರೆಯವ್ರನ್ನ ಮೆಚ್ಚಿಸ್ಲಿಕ್ಕೋಸ್ಕರವಾಗಿಯೇ ಬದುಕ್ಬಿಟ್ಟಿದ್ದಾರೆ. ಹೌದು, ಮೆಚ್ಚಿಸೋದು ಅಂತಂದರೆ ಒಂದು ಹೆಲ್ದಿ ಆಗಿರಬೇಕು ಅದು. ಅತ್ತೆ ಒಳ್ಳೇದು. ನನ್ನ ಅಂತರಾತ್ಮಕ್ಕೆ ಯಾರೂ ಮೋಸ ಮಾಡ್ಕೊಂಡು ನಡಿಬೇಡಿ ಖಂಡಿತವಾಗ್ಲೂ. ಈಗ ಕೆಲವ್ರು ಹೇಳ್ತಾರೆ, ಅತ್ತೆ ಸೇವೆ ಮಾಡ್ತಾ ಇದ್ದಾಗ ಅತ್ತೆ ಮೆಚ್ಚಿಸ್ಲಿಕ್ಕೋಸ್ಕರ ಅವಳು ಅತ್ತೆ ಸೇವೆ ಮಾಡ್ತಾ ಇರೋದು, ಗಂಡನ ಮೆಚ್ಚೋಕ್ಕೋಸ್ಕರ ಗಂಡನ ಸೇವೆ ಮಾಡ್ತಾ ಇರೋದು, ಸೊಸೆ ಮೆಚ್ಚೋಕ್ಕೋಸ್ಕರ ಈ ಕೆಲಸ ಎಲ್ಲ ಮಾಡ್ತಿದ್ಯಾ ಅಂತ ಕೆಲವ್ರು ಹೇಳ್ತಾರೆ. ಕೆಲವರು ಮಾತುಗಳನ್ನ ಖಂಡಿತ ಕೇಳಬೇಡಿ. ಒಂದು ಒಳ್ಳೆ ಸಂಸಾರ ಅಂತ ಬಂದಾಗ, ಒಂದು ಒಳ್ಳೆ ಕುಟುಂಬ ಅಂತ ಬಂದಾಗ ಒಬ್ಬರನ್ನ ಬಿಟ್ಟು ಕೊಡದಿರ ಒಬ್ರಿಗೊಬ್ರು ಆಶ್ರಯ ಆಗಿ ನಿಂತ್ಕೊಂಡು ಒಬ್ಬರನ್ನ ಮೆಚ್ಚಿಸ್ಲಿಕ್ಕೆ ಖಂಡಿತವಾಗ್ಲೂ ಕುಟುಂಬದಲ್ಲಿ ಇವೆಲ್ಲ ಇದ್ದೇ ಇರುತ್ತೆ. ಅದನ್ನು ಬಿಟ್ಟು ನಾನು ಹೊರಗಡೆಗೆ ಹೇಳ್ತಾ ಇರೋದು, ಕುಟುಂಬದಲ್ಲಿ ಇರಲೇಬೇಕು. ಮಕ್ಕಳನ್ನ ಮೆಚ್ಚಿಸ್ಕೋಸ್ಕರ ಬಾಕಂದ ನಿಂಗೊಂದು ಚಾಕ್ಲೇಟ್ ಕೊಡ್ತೀನಿ, ಬಾರ ಮಗನೇ ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ಈ ಕೆಲಸ ಮಾಡಿಕೊಟ್ಬಿಡು, ಅಂಗಡಿಯಿಂದ ತಂದ್ಕೊಟ್ಬಿಡು ಅಂತ ಮಕ್ಕಳನ್ನ ಮೆಚ್ಚಿಸ್ಲಿಕ್ಕೋಸ್ಕರ ನಾವೇನಂತೀವಿ ಅಲ್ವಾ? ಮಕ್ಕಳನ್ನ ನಾವು ಮುದ್ದಾಡ್ತೀವಿ ಅಲ್ವಾ, ಮೆಚ್ಚಿಸ್ಲಿಕ್ಕೋಸ್ಕರ. ಗಂಡನೂ ಸಹ ಮೆಚ್ಚಿಸೋದೆ. ಒಂದು ಪ್ರೀತಿ ವಿಶ್ವಾಸ, ಒಂದು ಬಾಂಡಿಂಗ್ ಚೆನ್ನಾಗಿರಬೇಕು ಅಂದರೆ ಕುಟುಂಬದಲ್ಲಿ ಇದೆಲ್ಲ ಇರಬೇಕು, ಹೌದಲ್ವಾ? ಅದನ್ನು ಬಿಟ್ಟು ಹೊರಗಡೆಯವ್ರದ್ದು ಏನಾಗುತ್ತೆ ಗೊತ್ತಾ? ಯಾರನ್ನೋ ಮಾತು ಕೇಳಿಕೊಂಡು, ಇನ್ಯಾರ್ದೋ ಮಾತನ್ನು ನಂಬಿಕೊಂಡು ಅಂತರಾತ್ಮಕ್ಕೆ ಮೋಸ ಮಾಡಿಕೊಂಡು ಭವಿಷ್ಯನೇ ಹಾಳು ಮಾಡ್ಕೊಳ್ಳೋರಿದ್ದಾರೆ. ಮಕ್ಕಳ ಎಜುಕೇಷನ್ಗೆ ಕಲ್ಲು ಹಾಕೋರಿದ್ದಾರೆ. ಆವಾಗ ಮನಸ್ಸಿನ ಮಾತು ಕೇಳಿ, ಹೌದು ನನ್ನ ಮಕ್ಕಳನ್ನ ಹೊರಗಡೆ ದೇಶಕ್ಕೆ ಕಳಿಸ್ತಾ ಇದ್ದೀನಿ, ಇವ್ನು ಯಾಕೆ ಹೊರಗಡೆ ದೇಶಕ್ಕೆ ಕಳಿಸ್ಬೇಡ, ಅಲ್ಲಿ ಓದೋರು ಹಾಳಾಗ್ಬಿಡ್ತಾರೆ, ಅಲ್ಲಿ ಓದೋರ್ಗೆ ಅಹಂಕಾರ ಬಂದ್ಬಿಡುತ್ತೆ, ಅಲ್ಲಿ ಯಾರು ಅಂಕೆ ಸಂಖ್ಯೆಲಿಲ್ಲದೆ ಯಾರು ಹೇಳೋರಿರಲ್ಲ ಕೇಳೋರಿರಲ್ಲ, ಯಾರು ಅಂಕೆ ಸಂಖ್ಯೆನೂ ಇರಲ್ಲ, ನೀನು ಕಳಿಸ್ಬೇಡ ನಿಮ್ಮ ಮಗನ್ನ ಅಂತ ಕೆಲವರು ಬತ್ತಿ ಇಡೋರು ಸಹ ಇದ್ದಾರೆ. ಆಯಿತಾ? ಅವಾಗ ಕೂತ್ಕೊಂಡು ಯೋಚನೆ ಮಾಡಿ, ಹೌದು ನಮ್ಮ ಮಗನ ಮೇಲೆ ನನ್ನ ನಂಬಿಕೆ ಇದೆ, ನಾನು ಯಾಕೆ ಬೇರೆಯವ್ರನ್ನ ನಂಬಬೇಕು ಅಂದ್ಕೊಂಡು ಒಳ್ಳೆ ನಿರ್ಧಾರ ತಗೊಳ್ಳಿ. ಅದನ್ನು ಬಿಟ್ಟು ಅವನು ಹಂಗೆ ಹೇಳ್ದ ನನ್ನ ಮಗ ಹೋಗೋದು ಬೇಡ, ಅಬ್ರಾಡ್ಗೆ ಹೊರಗಡೆ ದೇಶಕ್ಕೆ ಹೋಗಿ ಓದೋದು ಬೇಡ, ಎಜುಕೇಷನ್ ಬೇಡ, ಇಲ್ಲೇ ಓದು ಅಂತ ಹಾಕ್ಬಿಡ್ತಾರೆ. ಆದರೆ ಎಷ್ಟು ದಿನ ಕೊನೆಗೆ ಒಂದಲ್ಲ ಒಂದು ದಿನ ನಮ್ಮ ಮನಸ್ಸು ಹೇಳುತ್ತೆ, ನೀನು ಮಾಡು ಮುಟ್ಟಾಳ್ತನಕ್ಕೆ ಅವನ ಲೈಫ್ ಹಾಳಾಯಿತು, ಅವನು ಏನೋ ಒಂದು ದಾರಿ ಅವನು ಹುಡುಕೋತಾ ಇದ್ದ, ಏನೋ ಒಂದು ಸಾಧನೆ ಮಾಡ್ತಿದ್ದೆ, ಆ ಸಾಧನೆಗೆ ಕಲ್ಲಾಗ್ತೆ ಅಂತ. ತುಂಬ ಜನ ಹಾಗೆ ಈ ಪ್ರಪಂಚದಲ್ಲಿ ತುಂಬ ಜನ ಇದ್ದಾರೆ. ಬದುಕಿದ್ರಂತೂ ಬಾಯಿ ಬಡ್ಕೊಳ್ಳೋದಂತೂ ಗ್ಯಾರಂಟಿ. ಅಂಥವ್ರ ಮಾತನ್ನ ನೀವು ನಂಬೋಕ್ಕೆ ಹೋಗಬೇಡಿ. ಒಂದು ಸೈಟ್ ತಗೋಬೇಕಾದ್ರೆ, ಮನೆ ತಗೋಬೇಕಾದ್ರೆ, ಹೆಣ್ಣು ನೋಡಬೇಕಾದ್ರೆ, ಗಂಡನ್ನ ನಾವು ನೋಡಬೇಕಾದ್ರೆ ಎಲ್ಲರೂ ಅನ್ನುವಂತಹ ಒಂದು ಮಾತು ಏನು ಗೊತ್ತಾ? ಪ್ರತಿಯೊಬ್ಬರು ಅನ್ನುವಂಥ ಮಾತು, ಹುಡುಗಿ ಸರಿ ಇಲ್ಲ ಕಣೋ, ನಾನೇ ಬೇರೆ ಕಡೆ ತೋರಿಸ್ತೀನಿ, ಹುಡುಗ ಸರಿ ಇಲ್ಲ ಕಣೋ, ಅಲ್ಲಂಗಂತೆ ಇಲ್ಲಂಗಂತೆ ನಾನು ಬೇರೆ ಕಡೆ ತೋರಿಸ್ತೀನಿ. ಆದರೆ ಅವ್ರು ಯಾರೂ ತೋರ್ಸೋಕೆ ಬರೋದಿಲ್ಲ. ಒಂದು ಸೈಡ್ ತಗೋಬೇಕಾದ್ರೂ ಅಷ್ಟೇ, ಅದು ಹಂಗಂತೆ ಇದು ಹಿಂಗಂತೆ ತಗೋಬೇಡ ಅಂತ ಕಡ್ಡಿ ಹಾಕ್ಬಿಡ್ತಾರೆ. ಅದೇ ಜಾಗದಲ್ಲಿ ಅವ್ರು ತೊಗೊಂಡಿರ್ತಾರೆ. ಅದು ಏನಂತ ಹೇಳ್ತಾರೆ ಗೊತ್ತಾ? ಅದು ಸರಿ ಇಲ್ವಂತೆ, ಅದು ಯಾರ್ಯಾರ್ದೋ ಕೈಗೆ ಹೋಗಿ ಬಂದಿದೆಯಂತೆ, ಅದು ತಗೊಂಡಿರೋರು ಒಳ್ಳೇದಾಗಿಲ್ವಂತೆ, ಇದನ್ನ ಬದಲು ಬೇರೆ ತಗೋ, ನಾನು ಬೇರೆ ತೋರಿಸ್ತೀನಿ ಅಂತ ಹೇಳ್ತಾರೆ. ಕೂತ್ಕೊಂಡು ನಾವು ಯೋಚನೆ ಮಾಡಬೇಕು. ನಾವು ಎಲ್ಲನೂ ತೆಗೆಸಿ ನೋಡಿಸಿರ್ತೀವಿ, ದಾಖಲಾತಿಗಳನ್ನ ತೆಗೆಸಿ ನೋಡಿಸಿರ್ಬೇಕಾದ್ರೆ ಬೇರೆಯವ್ರ ಮಾತನ್ನು ಕೇಳೋ ಅವಶ್ಯಕತೆ ಇಲ್ಲ. ಫಸ್ಟು ನನ್ನ ಅಂತರಾತ್ಮ ಒಂದು ಮಾತಲ್ಲಿ 50-50 ಬಂದಾಗ ನಾವು ಕ್ವಶನ್ ಮಾಡಬೇಕು. ಏನು ಒಳ್ಳೇದು ಅರ್ಧ ಕೆಟ್ಟದ್ದು ಅರ್ಧ ಬಂದಾಗ ಒಂದು 10 ಜನ ಹೇಳಿರ್ತಾರೆ, ಅದು ಚೆನ್ನಾಗಿದೆ ಕಣೋ, ಇನ್ನೊಂದು ಜನ ಹೇಳ್ತಾರೆ ಸರಿ ಇಲ್ಲ ಕಣೋ ಅಂದಾಗ ಎರಡು ಕಡೆನೂ ಯೋಚನೆ ಮಾಡಬೇಕಾಗತ್ತೆ. ಹೌದು, ಕೆಟ್ಟದ್ದನ್ನು ಫಸ್ಟ್ ತಿಳ್ಕೊಳ್ಳೋಣ, ಏನು ಕೆಟ್ಟದ್ದು ಅದು? ಒಂದು ಹುಡುಗಿ ಬಗ್ಗೆನೇ ಆಗಲಿ, ಹುಡುಗ ಬಗ್ಗೆ ಆಗಲಿ, ಕೆಲಸದ ಬಗ್ಗೆ ಆಗಲಿ, ಇನ್ನೊಬ್ಬರ ಬಗ್ಗೆ ಮಾತಾಡೋದ್ರ ಬಗ್ಗೆ ಆಗಲಿ, ಜೀವನದ ಬಗ್ಗೆ ಆಗಲಿ, ಮನೆ ಕಟ್ಟೋದ್ರ ಬಗ್ಗೆ ಆಗಲಿ, ಸೈಟು ಜಮೀನು ಏನು ತಗೊಳ್ಳೋದ್ರ ಬಗ್ಗೆ ಆಗಲಿ, ಗಾಡಿ ತಗೊಳ್ಳೋದ್ರ ಬಗ್ಗೆ ಆಗಲಿ, ಇನ್ನೊಬ್ಬರು 4 ಜನನ ಕೇಳಿ ತಿಳ್ಕೊಂಡಾಗ ಹೌದು ಇದರಲ್ಲಿ ಏನು ಕೆಟ್ಟದ್ದು ಅಂದ್ರಲ್ಲ, ಯಾವ ಥರ ತೊಂದರೆಗಳಿದೆ, ಯಾವ ಥರ ಅಂದಾಗ ನಮ್ಮ ಕೈಲಿ ಅದನ್ನು ಬಗೆಹರಿಸೋಕ್ಕಾಗದೇ ಇಲ್ಲ ಅಂದಾಗ ಅದನ್ನು ಕೈ ಬಿಟ್ಬಿಡಿ.
ಅದನ್ನು ಬಿಟ್ಟು ಇನ್ನೊಬ್ಬರು ಮೆಚ್ಚೋಕ್ಕೋಸ್ಕರ, ಇನ್ನೊಬ್ಬರು ನನ್ನ ನೋಡಿ ಏನಂತಾರೋ ಅನ್ನೋದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ವಿಚಾರಗಳನ್ನು ತಿರುಚಿ ಮುರುಚಿ ಬೇರೆಯವ್ರ ಮೇಲೆ ಹಾಕ್ಬಿಟ್ಟು ಅದನ್ನು ಕಡೆಗಣನೆ ಮಾಡೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಎಷ್ಟೋ ಜನ ಬೇರೆಯವ್ರು ಮೆಚ್ಚೋಕ್ಕೋಸ್ಕರನೇ ಬದುಕ್ತಾ ಇದ್ದಾರೆ. ಖಂಡಿತವಾಗ್ಲೂ ಬೇಡ. ನಮ್ಮ ಅಂತರಾತ್ಮನ ನಾವು ಮೋಸ ಮಾಡಿದ್ರೆ ನಾವು ಯಾವತ್ತೂ ನೆಮ್ಮದಿಯಾಗಿರೋದಕ್ಕಾಗೋದೇ ಇಲ್ಲ ಅಂತ ಹೇಳ್ತೀವಿ. ಯಾರೂ ನಾವು ಮೆಚ್ಚಿಸೋದಿಲ್ಲ. ನಾವೇ ದುಡಿಬೇಕು, ನಾವೇ ಅಡುಗೆ ಮಾಡಬೇಕು, ನಾವೇ ನನ್ನ ಗಂಡ ಮಕ್ಕಳು ಹೆಂಡ್ತಿಗೆ ಪ್ರೀತಿ ವಿಶ್ವಾಸ ನಂಬಿಕೆ ಆಶ್ರಯನ ಕೊಡಬೇಕು. ನಮ್ಮ ಅಪ್ಪ ಅಮ್ಮನ ನಾವೇ ನೋಡ್ಕೋಬೇಕು, ನಾವೇ ಆಸರೆಯಾಗಿರಬೇಕು ಅಲ್ವಾ. ಅವ್ರು ನಮ್ಗೆ ಆಸರೆಯಾಗಿ ಅವಾಗಿದ್ದಾಗ ಈಗ ನಾವು ಅವ್ರಿಗೆ ಆಸರೆಯಾಗಿರಬೇಕು. ಯಾವನು ಹೇಳ್ದವನು ಕೇಳ್ದವನು ಯಾರೂ ಬರೋದಿಲ್ಲ. ಖಂಡಿತವಾಗ್ಲು ಸ್ನೇಹನೇ ಆಗಲಿ ವಿಶ್ವಾಸನೇ ಆಗಲಿ ಬೇರೆಯವರ ಸ್ನೇಹನೇ ಆಗಲಿ ವಿಶ್ವಾಸನೇ ಆಗಲಿ ಎಷ್ಟರಲ್ಲಿ ಬೇಕೋ ವಸ್ತಲಿಂದ ಆಚೆನೇ ಇರಲಿ. ಮನೆ ಒಳಗಡೆ ಅದನ್ನು ತಗೊಳಕ್ಕೆ ಹೋಗಬೇಡಿ. ಅಂದರೆ ಮನೆ ಒಳಗಡೆ ಅಂತಂದರೆ ನಿಮ್ಮ ಮನಸ್ಸಿನ ಮನೆ ಒಳಗಡೆ ತಗೊಳಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಇನ್ನೂ ಕೆಲವರು ಏನು ಮಾಡ್ತಾರೆ ಗೊತ್ತಾ, ಅವ್ನು ಹೇಳ್ದ ಅದಕ್ಕೆ ನಾನು ಕೆಲಸಕ್ಕೆ ಹೋಗಲಿಲ್ಲ, ಅವ್ನು ಹೇಳ್ದ ಆ ಮನೆಯಿಂದ ನಾನು ಹೆಣ್ಣು ತಗೊಬರಲಿ, ಅವ್ನು ಹಿಂಗೆ ಹೇಳ್ದ ನಾನು ಈ ಗಾಡಿ ತಗೊಳ್ಳಿಲ್ಲ, ಅವ್ನು ಹಿಂಗೆ ಹೇಳ್ದ ಈ ಸೈಟ್ ತಗೊಳ್ಳಿಲ್ಲ, ಅವ್ನ ಮಾತು ಕೇಳ್ಕೊಂಡು ನಾನು ಹಾಳಾದೆ, ಅವ್ನು ಹೇಳ್ದ ನಾನು ಕುಡಿಯೋದು ಕಲಿತೆ, ಸಿಗರೇಟ್ ಸೇದೋದು ಕಲಿತೆ, ಇಸ್ಪಟ್ ಆಡೋದು ಕಲಿತೆ ಅನ್ನೋರು ಇದ್ದಾರಪ್ಪ ಈಗಿನ ಕಾಲದಲ್ಲಿ. ಅಂತರಾತ್ಮ ಅನ್ನೋದು ಎಲ್ಲೋಗಿತ್ತು? ಮನುಷ್ಯತ್ವ ಇಲ್ವಾ? ಅವ್ರಿಗೂ 2 ಕಣ್ಣು, ನಿಮಗೂ 2 ಕಣ್ಣು, ಅವ್ರಿಗೂ 2 ಕೈ, ನಿಮಗೂ 2 ಕೈ, ಮನಸ್ಸು ಒಂದೇ ಥರ ಅಲ್ವಾ? ಯಾಕೆ ಆಲೋಚನೆ ಮಾಡೋದಿಲ್ಲ ಅಲ್ವಾ? ಹಾಗಾಗಿ ಬೇರೆಯವ್ರನ್ನ ಮೆಚ್ಚೋಕ್ಕೆ ಹೋಗಬೇಡಿ. ಮನೆಯಲ್ಲಿ ಸಂಸಾರದಲ್ಲಿ ಮೆಚ್ಚಿಸೋವಂಥ ಕೆಲಸಗಳನ್ನು ಮಾಡಿ. ಅತ್ತೆ ಮೆಚ್ಚಿಸೋದು, ನಾದ್ನೀರು ಮೆಚ್ಚಿಸೋದು, ಅತ್ತಿಗೆ ಮೆಚ್ಚಿಸೋವಂಥ ಕೆಲಸ, ಗಂಡನ ನೆಚ್ಚಿಸೋವಂಥ ಕೆಲಸ, ಇವೆಲ್ಲ ಮಕ್ಕಳು ನೆಚ್ಚಿಸೋವಂಥ ಕೆಲಸ ಮಾಡಿದಾಗ ಅದೆಲ್ಲ ಒಂದು ಹೆಲ್ದಿ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಅಲ್ಲಿ ಆ ಮೆಚ್ಚಿಸೋ ಕೆಲಸ ಮಾಡಿದಾಗ ಇನ್ನೂ ಅದ್ರ ಪ್ರೀತಿ ವಿಶ್ವಾಸ ಮತ್ತು ಅದು ಪ್ರೀತಿ ಇನ್ನೂ ಜಾಸ್ತಿ ಹೋಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಖಂಡಿತ ಕಡಿಮೆ ಆಗೋದಿಲ್ಲ. ಯಾರೇ ಆಗಲಿ ನಮ್ಮನ್ನು ಯಾವತ್ತೂ ನನ್ನ ಸ್ವಂತ ಬುದ್ಧಿ ನನ್ನಲ್ಲಿರಬೇಕು. ನಾನು ಒಂದು ಕಷ್ಟ ಅಂತ ಬಂದಾಗ ನಾನು ಹೋರಾಡ್ತೀನಿ ಅಂತ ಬಂದಾಗ ಇನ್ನೊಬ್ಬರನ್ನ ಕೇಳಬೇಡಿ. ಇನ್ನೊಬ್ಬರನ್ನ ಕೇಳೋದು ಯಾವಾಗ ಗೊತ್ತಾ? ನಾನು ಆಗಲೇ ಹೇಳಿದ್ನಲ್ಲ, 50-50 ಬರುತ್ತೆ ನೋಡಿ. ಯಾವ ಭಾಗದಲ್ಲಿ ಈಗ ಒಂದು ಹುಡುಗಿ ನೋಡೋಕೆ ಹೋಗ್ತೀರಿ, ಆ ಹುಡುಗಿ ಬಗ್ಗೆ ಅಥವಾ ಹುಡುಗನ ಬಗ್ಗೆ ನೆಗೆಟಿವ್ ಮಾತಾಡಿದಾಗ 50-50 ಒಳ್ಳೆಯವರು ಅಂತ ಒಂದು 50 ಜನ ಮಾತಾಡಿರ್ತಾರೆ, ಸರಿ ಇಲ್ಲ ಕಣ ಅಂತ ಒಂದು 50 ಜನ ಮಾತಾಡ್ತಾರೆ ಅಂದ್ಕೊಳ್ಳಿ. ಹುಡುಕಿ ಯಾವಾಗ ಏನು ಸರಿ ಇಲ್ಲ, ಯಾಕೆ ಸರಿ ಇಲ್ಲ, ಕಾರಣ ಏನು ಅಂತ ಹುಡುಕಿ ಅದರಲ್ಲೂ ಸಹ ಒಳ್ಳೇದನ್ನು ತೆಗೀರಿ. ಪಾಸಿಟಿವ್ನ ತೆಗೆದು ಪಾಸಿಟಿವ್ ಒಳಗಡೆ ಹಾಕೊಳ್ಳಿ. ನೆಗೆಟಿವ್ ಒಂದಿಷ್ಟು ಸಿಗುತ್ತಾ ಬಿಟ್ಟಾಕಿ. ಅದನ್ನು ಏನಿದೆಯೋ ನಡೆದೋಯ್ತು, ನಡೆದೋಗ್ಲಿ, ಮುಂದಕ್ಕೆ ಒಳ್ಳೇದಾಗಲಿ ಇಂಕೊಂಡು ಜೀವನ ನಡೆಸ್ಕೊಂಡೋಗಿ. ಅಷ್ಟೇ ನಾನು ಹೇಳೋದು ಸ್ನೇಹಿತರೆ, ಯಾರಿಗೆ ಆದ್ರೂ. ಯಾಕೆಂದರೆ ಲೈಫು ನಾವು ಅಂದ್ಕೊಂಡಂಗೆ ಏನೂ ಇರೋದಿಲ್ಲ. ನಾವೇನು ಅಂದ್ಕೊಂಡಿರ್ತೋ ಅದು ಯಾವುದೂ ಆಗೋದಿಲ್ಲ. ಆದರೆ ಸಾಧ್ಯವಾದಷ್ಟು ನಮ್ಮ ಅಂತರಾತ್ಮಕ್ಕೆ ನಾವು ಯಾವತ್ತೂ ಮೋಸ ಮಾಡದೆ ನಾವು ಬದುಕ್ತೀವೋ ಆವಾಗ ಮಾತ್ರ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ಇಲ್ಲಾಂದರೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಅವಾಗಲೇ ಬಸ್ಸಾರು ಮಾಡಿದೆ ನಾನು. ಬಸ್ಸಾರು ಮಾಡೋದಕ್ಕೆ ಆಗಲೇ ಹೇಳಿದ್ನಲ್ಲ, ಕಾಳೆಲ್ಲ ಬಸ್ಕೊಂಡೆ. ಅದೇ ಕಟ್ಟಿಗೆ ನಾನು ಚಿಲ್ಲಿ ಪೌಡರ್ ಮತ್ತು ಬೇಳೆ ಸಾಂಬಾರು ಪುಡಿನ ಹಾಕಿದೆ. ಬೇಳೆ ಸಾಂಬಾರು ಪುಡಿ ಮತ್ತು ಹುಣಸೆ ರಸ ಹಾಕಿ ಒಂದು 5 ನಿಮಿಷ ಕುದಿಸ್ಕೊಂಡು, ಅದಾದಮೇಲೆ ರುಬ್ಬಿಟ್ಕೊಂಡಿರೋ ಕಾಯಿನ ಹಾಕಿ ಅದನ್ನು ಕುದಿಸ್ಕೊಂಡು, ಮಾಮೂಲಿ ಬೆಳ್ಳುಳ್ಳಿ, ಹಿಂಗು, ಕರಿಬೇವು ಸೊಪ್ಪು, ಸಾಸಿವೆ, ಜೀರಿಗೆ ಒಗ್ಗರಣೆ ಕೊಟ್ಕೊಂಡೆ. ಇಷ್ಟೇ ಸ್ನೇಹಿತರೆ, ಬಸ್ಸಾಂಬಾರದು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ. ಕಾಳನ್ನು ಮಾಮೂಲಿ ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದನ್ನೆಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡು ಕಾಳು ಹಾಕಿದೆ. ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಕಡಿಮೆ ಹಾಕೋದು ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಜಾಸ್ತಿ ಹಾಕಿ. ಇನ್ನು ಈ ಒಂದು ನುಗ್ಗೆ ಸೊಪ್ಪಿನಾರ ಪ್ರೆಗ್ನೆಂಟ್ ಇರ್ತೀರಾ, ನುಗ್ಗೆ ಸೊಪ್ಪು ತಿನ್ನಬೇಕು ಅಂತ ಆಸೆ ಆಗುತ್ತೆ ಅನ್ನೋದಾದರೆ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕಿ, ಜಾಸ್ತಿ ಕಾಳು ಹಾಕಿ ಅಲ್ವಾ. ಅಂದರೆ 75 ಅಲ್ಲ 90% ಕಾಳು ಹಾಕಿ, 1% ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಈಗ ಬಸ್ರಿ ಬೈಕಿ ಅನ್ನೋದು ಇರುತ್ತೆ ಕೆಲವರಿಗೆ. ಆದರೆ ನುಗ್ಗೆ ಸೊಪ್ಪು ತಿಂದರೆ ತೊಂದರೆ ಆಗುತ್ತೆ ಅನ್ನೋರು ಕಂಡೇ ಕಾಣಿಲ್ಲ ಅನ್ನಂಗೆ ಒಂದೆರಡು ಎಲೆ ಹಾಕಿ ಬಸ್ಸಾರು ಥರ ಮಾಡಿಕೊಡಿ. ಯಾಕೆಂದರೆ ಬೈಕೇನೂ ತಿನ್ನಬೇಕು, ಅವ್ರು ತಿಂದಂಗೂ ಇರಬೇಕು. ಆದರೆ ಹೇಳ್ಕೋಬೇಕು ಅಂದರೆ ಪ್ರೆಗ್ನೆನ್ಸಿ ಇರೋರು ತಿನ್ನಬಾರ್ದು. ಕೆಲವ್ರಿಗೆ ಏನಾಗುತ್ತೆ ಅಂದರೆ ಬ್ಲೀಡಿಂಗ್ ಶುರು ಆಗಿಬಿಡುತ್ತೆ, ಆಮೇಲೆ ಅಬಾರ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಲ್ಲೂ 3 ತಿಂಗಳು 4 ತಿಂಗಳು ತನಕ ನುಗ್ಗೆ ಸೊಪ್ಪು, ನುಗ್ಗೆ ಹೂವು, ಆಮೇಲೆ ನುಗ್ಗೆಕಾಯಿ ಇದರಿಂದ ಸಾಧ್ಯವಾದಷ್ಟು ದೂರ ಇದ್ದರೆ ಒಳ್ಳೆಯದು. ಈ ಕಳಲೆ ಆಗಿರ್ಬೋದು, ಎಳ್ಳಾಗಿರ್ಬೋದು, ಅನಾನಸ್ ಆಗಿರ್ಬೋದು, ಇವೆಲ್ಲವೂ ಪ್ರೆಗ್ನೆನ್ಸಿ ಇರೋ ಅಂಥವರು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಇವೆಲ್ಲ ತಿಂದರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೋಸ್ಕರ ಇನ್ನು ಹೂವು ತೊಗೊಂಡು ಬಂದು ಎಲ್ಲನೂ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಎಲ್ಲನೂ 120 ಹೂವನ್ನೇ ಬಿಡಿಸಿಟ್ಕೊಳ್ಳೋದು. ನನಗೆ ಹಂಗೇ ಮಾಲೆ ಹಾಕೋಕ್ಕೆ ಬರೋದಿಲ್ಲ. ಒಂದೊಂದೇ ಹೂವನ್ನು ಫೋಟೋಗೆ ಇಟ್ಕೊಳ್ತಾ ಹೋಗ್ತೀನಿ. ಇನ್ನು ಸ್ನೇಹಿತರೆ ಹೇಗೆಲ್ಲ ಇನ್ನು ಇದು ಬಂತು, ಪಕ್ಷದೆಲ್ಲ ಬಂತು. ಇನ್ನು ಗ್ರಹಣನೂ ಶುರುವಾಯಿತು. ಇನ್ನು ಸೂರ್ಯಗ್ರಹಣನೂ ಬರುತ್ತೆ. ಕೆಲವರಿಗೆ ನಾನು ಹೇಳಿದ್ದೀನಿ ನಾನು ಯಾವ ರೀತಿ ನಾನು ಎಕ್ಕದ ಗಿಡಕ್ಕೆ ಪೂಜೆ ಮಾಡ್ತೀನಿ ಅಂತ.
ಕೆಲವ್ರಿಗೆ ಇಷ್ಟ ಆಗಿಲ್ಲ ಅದು. ಓಹ್! ಇವಳೇನು ಭಾರಿ ಜ್ಯೋತಿಷಿನ ಅಂತ ಅನ್ಕೊಂಡು ಹಾಗೆ ಹೀಗೆ ಅಂದ್ಕೊಂಡು ಏನೋ ಸ್ವಲ್ಪ ಕಮೆಂಟ್ ಹಾಕಿದ್ದಾರೆ. ಬಟ್ ಇದು ನಿಜ ಇದು. ನಿಜ ಅಲ್ಲದೆ ಸುಳ್ಳಂತೂ ಖಂಡಿತ ಅಲ್ಲ. ಖಂಡಿತವಾಗ್ಲೂ ನಾನು ನಿಮಗೆ ತೋರಿಸ್ತೀನಿ ನಿಮಗೆ. ಎಕ್ಕದ ಗಿಡ ಯಾವ ಥರ ಪೂಜೆ ಅಂತೂ ಮಾಡೋಕ್ಕೆ ಇದು ಎಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಒಂದು ಸೈಟಲ್ಲಿ ಇತ್ತು. ಬಟ್ ಇವಾಗ ಅದನ್ನೆಲ್ಲ ಮನೆಯೆಲ್ಲ ಕಟ್ಬಿಟ್ಟಿದ್ದಾರೆ. ಮತ್ತೆ ಹುಡುಕಬೇಕು. ಯಾಕೆಂದರೆ ಮತ್ತೆ ಇನ್ನು ಸೂರ್ಯಗ್ರಹಣ ಬರುತ್ತೆ ಅಮಾವಾಸ್ಯೆಗೆ. ಆ ಟೈಮಲ್ಲಿ ಇದನ್ನು ನಾನು ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಪ್ರಯತ್ನ ಮಾಡಿ ನೋಡಿ ಅಲ್ವಾ. ನಾವೇನೇನೋ ಪ್ರಯತ್ನ ಮಾಡಿ ನೋಡ್ತೀವಿ, ಏನೇನೋ ಟ್ರೈ ಮಾಡ್ತೀವಿ. ಒಂದು ಒಳ್ಳೆಯದು ಅಂತ ಪ್ರಯತ್ನ ಪಟ್ಟಾಗ ಒಂದು ಪ್ರಯತ್ನ ಪಟ್ಟರೆ ತಪ್ಪೇನಿಲ್ಲ. ಒಳ್ಳೇದಾದರೆ ಸ್ವೀಕಾರ ಮಾಡಿ. ಒಳ್ಳೇದಾಗಲಿಲ್ವಾ ಗೋಲಿ ಹೊಡೀರಿ. ಬಿಡು ಇವಳು ಅಂದಿದ್ದಲ್ಲ, ತಲೆ ಕೆಡಿಸ್ಕೊಬಾರ್ದು ಅಂದ್ಬಿಡಿ. ಅಷ್ಟೇ ನಾನು ಹೇಳೋದು. ಬಟ್ ಅದನ್ನು ಬಿಟ್ಬಿಟ್ಟು ಕೊಂಕು ಪ್ರಶ್ನೆಗಳು, ಕೊಂಕು ಮಾತುಗಳು, ಕೊಂಕು ಕಮೆಂಟ್ಗಳನ್ನು ಪಾಸ್ ಮಾಡಿದಾಗ ಒಂದು ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಬೇರೆಯವ್ರ ಮನಸ್ಸು ನೋವಾಗುತ್ತೆ ಅಂತ ಅಷ್ಟೇನೇನು ಇಲ್ಲ. ನಾನು ಕೊಂಕು ಕಮೆಂಟ್ಗೆಲ್ಲ ಐ ಡೋಂಟ್ ಕೇರ್ ಆಯಿತಾ. ಹಾಗಾಗಿ ಹೇಳ್ತಾ ಇರೋದು ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯದ್ದು ಮಣ್ಣನ ಬಗ್ಗೆ ಹೇಳಿದೆ ನಾನು. ಆ ಮಣ್ಣನ್ನು ತಾಯ್ತದೊಳಗಡೆ ತುಂಬಿ ಅದನ್ನು ತಾಯ್ತನ ಮಾಡಿ ಹಾಕ್ಕೊಂಡ್ರೆ ಒಳ್ಳೇದು ಅಂತ. ಅಷ್ಟೂ ನಿಮಗೆ ಡೌಟ್ ಇತ್ತು ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಿರಲ್ವಾ, ಅಲ್ಲಿ ತೀರ್ಥ ಕೊಡ್ತಾರೆ ನೋಡಿ. ತೀರ್ಥ ಮತ್ತು ಉತ್ತದ ಮಣ್ಣು ಹಣೆಗೆ ಇಟ್ಕೊಳ್ಳೋಕ್ಕೆಲ್ಲ ಕೊಡ್ತಾರಲ್ಲ, ಅವ್ರ ಹತ್ರನೇ ಕೇಳಿ. ಪುಟ್ ಮಕ್ಳಿಗೂ ಹಾಕ್ಬೋದು ಅಂತ ಹೇಳ್ತಾರೆ. ದೊಡ್ಡವರು ಹಾಕ್ಬೋದು, ಅದರಲ್ಲೂ ಗಂಡು ಮಕ್ಳಿಗೂ ಹಾಕ್ಬೋದು ಅಂತ ಹೇಳ್ತಾರೆ. ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಅಲ್ಲಿ ಗೊತ್ತಾ. ಏಕೆಂದರೆ ಒಂದು ದೇವ್ರದ್ದು ಸನ್ನಿಧಾನದಲ್ಲಿ ಕೆಲವೊಂದು ಶಕ್ತಿ ಇರುತ್ತೆ. ಈಗ ನಾವು ನಂಜನಗೂಡಿಗೆ ಹೋಗ್ತೀವಿ, ಪರಶುರಾಮ ದೇವಸ್ಥಾನಕ್ಕೆ ಹೋಗ್ತೀವಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇವತ್ತಿಗೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಲ್ಲಿ ಮೇತ್ಗೆ ಅಂತ ಸಿಗುತ್ತೆ. ಕಪ್ಪು ಮಣ್ಣಿಂದ ಮಾಡಿರೋದು, ಉಂಡುಂಡೆ ಥರ ನಾಮ ಥರ ಇರುತ್ತೆ. ಒಂದು 3 ಇಂಚು ಉದ್ದ ಇರುತ್ತೆ, ಒಂದು ಹೆಬ್ಬೆರಳು ಗಾತ್ರ ಇರುತ್ತೆ. ಅದನ್ನು ಮೇತ್ಗೆ ಅಂತ ಕರಿತೀವಿ. ನಮ್ಮ ಸುತ್ತಮುತ್ತ ಗೊತ್ತಿರೋರಿಗೆ ಅದನ್ನು ತಗೊಂಡು ಬಂದು ಪ್ರತಿ ಸೋಮವಾರ ಶುಕ್ರವಾರ ಅದನ್ನು ನೀರಲ್ಲಿ ನೆನೆ ಹಾಕಿ ಅದನ್ನು ಇಲ್ಲ ಅಂಗೈಗೆ ಹಾಕೊಂಡು ತೆಗೆದ್ಬಿಟ್ಟು ಅದು ನೀರನ್ನು ಕುಡಿತೀವಿ. ಆದಮೇಲೆ ಏನಾದ್ರೂ ತೊಂದರೆ ಇದೆ, ಎಷ್ಟೋ ನೋವುಗಳು ಅದರಿಂದ ಬಗೆಹರಿದಿದೆ ಅಂತಲೇ ಹೇಳ್ಬೋದು. ಎಷ್ಟೋ ನೋವುಗಳು, ಇಂಥ ನೋವುಗಳೇ ಅಂತಲ್ಲ, ಎಷ್ಟೋ ನೋವುಗಳು ಬಗೆಹರಿದಿದೆ. ನಂಬಿಕೆ ಮುಖ್ಯ. ಮನುಷ್ಯನಿಗೆ ನಂಬಿಕೆ ಮುಖ್ಯ, ಹೌದಲ್ವಾ. ಈಗಲೂ ಅಷ್ಟೇ ಹೇಳ್ತಾ ಇರೋದು. ಎಕ್ಕದ ಕಡ್ಡಿನೂ ಸಹ ನಂಬಿಕೆ ಮುಖ್ಯ. ನಂಬಿಕೆ ಇಲ್ಲ ಅಂತಂದರೆ ಏನನ್ನೂ ಫಲಿಸೋದಿಲ್ಲ. ನಾನು ಆಗಲೇ ಹೇಳೋ ನಮ್ಮ ಅಂತರಾತ್ಮ ಕೇಳ್ಕೊಳ್ಳಿ. ಒಂದು ಸಲ ಪ್ರಯತ್ನ ಮಾಡಿಬಿಡು, ಏನಾಗುತ್ತೆ ಅಂತ ಅಂತರಾತ್ಮ ಹೇಳುತ್ತೆ. ಅಂತರಾತ್ಮ ಕೇಳ್ಕೊಳ್ಳಿ. ಏನೇನೋ ಪ್ರಯತ್ನ ಪಡ್ತೀವಿ, ಎಲ್ಲೆಲ್ಲೋ ಬೇಡದಿರೋ ಅಂಥ ಮಾತುಗಳನ್ನು ಆಡ್ತೀವಿ, ಆಮೇಲೆ ಬೇಡದಿರೋ ಅಂಥ ವಸ್ತುಗಳನ್ನು ತಗೋತೀವಿ. ಆಮೇಲೆ ಆಲೋಚನೆನೂ ಅಷ್ಟೇ, ಏನಕ್ಕೂ ವೇಸ್ಟಾಗಿ ಆಲೋಚನೆ ಮಾಡ್ತೀವಿ. ಅದ್ರ ಬದಿಗೆ ಒಂದು ಒಳ್ಳೇದು ಅಂತ ಸಿಕ್ಕಿದಾಗ ಯಾಕೆ ಅದನ್ನು ನಾವು ಪಡ್ಕೋಬಾರ್ದು. ನೀವು ಒಂದು ಸಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ಹೊಡೀರಿ. ಎಕ್ಕದ ಬೇರಿಗೆ ಎಷ್ಟು ಮಹತ್ವ ಇದೆ ಅಂತನ್ನೋದು ಗೊತ್ತಾಗುತ್ತೆ. ಎಕ್ಕದ ಬೇರನ್ನ, ಹಳೆಯ ಎಕ್ಕದ ಬೇರುಗಳು ಸಿಗೋದೇ ಕಷ್ಟ. ಮಾಟ ಮಂತ್ರನೂ ಮಾಡ್ಬೋದು. ಅದರಲ್ಲಿ ಮಾಟ ಮಂತ್ರ ಮಾಡಿರೋದನ್ನು ಸಹ ಕಳೀಬೋದು. ಒಳ್ಳೆ ಫಲನೂ ಸಿಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಮಕ್ಕಳಾಗದಿದ್ದವರು, ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ಮಕ್ಕಳಾಗದಿದ್ದವರು, ಮದುವೆ ಆಗದಿದ್ದವರು, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಇಬ್ಬರು ಸಹ ಎಕ್ಕದ ಗಿಡಕ್ಕೆ ಪೂಜೆ ಮಾಡಿ, ಹೆಣ್ಮಕ್ಳು ಸಿಗ್ತಿಲ್ಲ ನಮಗೆ ಅನ್ನೋರು, ಗಂಡು ಮಕ್ಕಳು ಒಳ್ಳೆ ವರ ಸಿಗ್ತಿಲ್ಲ ಅನ್ನೋರು ಎಕ್ಕದ ಗಿಡಕ್ಕೆ ಪೂಜೆ ಮಾಡಿ 4 ಗಂಟೆ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಾರೆ. ಹೌದಾ ಅಲ್ವಾ. ಆಮೇಲೆ ಅದಕ್ಕೆ ಎಕ್ಕದ ಗಿಡಕ್ಕೆ ಸಪ್ಪೆ ನೂಲು ಸುತ್ತಿ ತಮ್ಮ ಒಂದು ಏನೋ ದಿಗ್ಬಂಧನ ಥರ ಮಾಡಿ ಒಳ್ಳೇದಾಗಲಿ ಅಂತ ಕಟ್ತಾರೆ. ಹುಡುಗ ಸಿಗಬೇಕು ಅಂದಾಗ, ನನಗಿಂಥದ್ದೇ ಹುಡುಗ ಸಿಗಬೇಕು ಅಂದಾಗ ಅದು ಎಕ್ಕದ ಗಿಡಕ್ಕೆ ದಿಗ್ಬಂಧನ ಮಾಡ್ತಾರೆ. ಅದು ಗೊತ್ತಾ ನಿಮಗೆ. ಏಕೆಂದರೆ ಪ್ರತಿಯೊಂದು ತಿಳ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಇನ್ನು ನನ್ನ ಜೀವನಕ್ಕೆ ಅಳವಡಿಸ್ಕೊಂಡಿದ್ದೀನಿ ಇದನ್ನು. ಯಾಕೆಂದರೆ ಕಮೆಂಟ್ ಪಾಸ್ ಮಾಡೋಕ್ಕೆ ಮುಂಚೆ 1000 ಸಲ ಯೋಚನೆ ಮಾಡಿ. ಸುಮ್ಮನೆ ಕಮೆಂಟ್ ಪಾಸ್ ಮಾಡೋದಲ್ಲ. ಕಮೆಂಟ್ ಪಾಸ್ ಮಾಡಿದ್ರೆ ನನಗೇನು ನೋವಾಗೋದಿಲ್ಲ. ಯಾಕೆಂದರೆ ತುಳಿಯೋರು ಇದ್ದಾಗಲೇ ಭಗವಂತ ಎಲ್ಲರೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ದಾರಿ ಮಾಡಿಕೊಡ್ತಾರೆ. ನಾನು 10 ಹೆಜ್ಜೆ ಮುಂದಕ್ಕೆ ಹೋಗ್ತೀನಿ ಅನ್ನಲ್ಲ, 1 ಹೆಜ್ಜೆ ಎಕ್ಸ್ಟ್ರಾ ಇಡೋಕ್ಕೂ ದಾರಿ ಮಾಡಿಕೊಡ್ತಾರೆ, ಆಯಿತಾ. ಇವಾಗ ಬೆಳಗ್ಗೆ ತಿಂಡಿಗೆ ಕಾಂಕ್ರೀಟ್. ನನಗೆ ಇವತ್ತು ಯಾಕೋ ತಿನ್ನೋಕ್ಕೆ ಮನಸ್ಸು ಬರಲಿಲ್ಲ. ಕಾರಣ ಏನಂತಂದರೆ, ಮನೆಯವ್ರಿಗಂತೂ ಮನೆಯವ್ರು ಮುಟ್ಟೋದೇ ಇಲ್ಲ ಬಿಡಿ ಇದನ್ನು. ನಮ್ಮ ಮನೆಯವರು ಚಪಾತಿ, ರೊಟ್ಟಿ, ರಾಗಿ ಮುದ್ದೆ ಫೇವ್ರೇಟು. ಏನಿರಲಿ ಇಲ್ಲದೆ ಹೋಗಲಿ ನಮ್ಮ ಮನೆಯವ್ರಿಗೆ ಅದೊಂದು ಫಿಕ್ಸ್ ಆಗಿಬಿಟ್ಟಿದೆ. ತಿಂಡಿಗಳ ಬಗ್ಗೆ ತಲೆನೋವೇ ಇಲ್ಲ. ಇನ್ನು ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಬೇಕು. ಮಕ್ಕಳಿಗೆ ಅದು ಇದು ಏನಾದರೂ ಮಾಡಿಕೊಡ್ಬೇಕು, ಆ ಥರ. ಬನ್ನಿ, ಇವತ್ತು ರವೆ ಉಪ್ಪಿಟ್ಟು ಮಾಡಿಬಿಟ್ಟು ಬಸ್ಸಾರು ಮಾಡಿದೆ. ಖಂಡಿತ ಬಸ್ಸಾರನ್ನ ಟ್ರೈ ಮಾಡಿ ಸ್ನೇಹಿತರೆ. ಜೀವನದಲ್ಲಿ ಅಂತರಾತ್ಮಕ್ಕೆ ಮೋಸ ಮಾಡ್ಕೋಬೇಡಿ. ಮನೆಯಲ್ಲಿ ಸಂಸಾರದಲ್ಲಿ ಒಬ್ಬರನ್ನೊಬ್ಬರನ್ನ ಮೆಚ್ಚೋದಾದರೆ ಆ ಕುಟುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.